ಡ್ರಗ್ಸ್ ಸ್ಟೇಟ್ ಅಲ್ಲಿ ಕುತ್ಕೊಂಡಿರ್ತಾರಲ್ಲ ಆ ಟೈಮಲ್ಲಿ ಯಾರೋ ಹುಡುಗಿರು ಹೋಗೋದು ರೇಗಿಸೋದು, ಔಟ್ರೇಜಿಂಗ್ ದಿ ಮಾಡಸ್ಟ್ ಆಫ್ ದಿ ಮಿಸ್ಚಿಫು, ಆಮೇಲೆ ಅವ್ರಿಗೆ ರೇಗಿಸೋದು, ಅಟೆಂಪ್ಟ್ ರೇಪ್ ಆಗೋದು. ಮತ್ತೆ ಈ ಪೋಸ್ಕೋಗಳೆಲ್ಲ ಜಾಸ್ತಿ ಆಗ್ತೈತಿ. ಯಾಕೆ ಆಗ್ತೈತೆ? ಈ ಕೂಲಿ ಕೆಲಸ ಮಾಡೋರು, ಬೇರೆ ಕಡೆ ಎಲ್ಲ ಮಾಡೋರು, ಇದು ಹುಡುಗರು 15 ವರ್ಷ ಹುಡುಗ, 18 ವರ್ಷ ಹುಡುಗ, 20 ವರ್ಷ ಹುಡುಗ, ಯಾಕೆ 4 ವರ್ಷ ಹುಡುಗಿ, 5 ವರ್ಷ ಹುಡುಗಿ ಮೇಲೆ ಅಟೆಂಪ್ಟ್ ರೇಪ್ ಮಾಡಿದ್ರು, ಪೋಸ್ಕೋ ಯಾಕೆ ಹೆಂಗ್ ಕಮಿಟ್ ಆಯ್ತು ಅಂತ ಹೇಳಿದ್ರೆ, ಹಿ ವಿಲ್ ನಾಟ್ ಬಿ ಇನ್ ದಿ ಸ್ಟೇಟಸ್ ಆಫ್ ಮೈಂಡ್ ಟು ಇದು ಒಳ್ಳೇದು, ಇದು ಕೆಟ್ಟದು, ಇದು ತಪ್ಪು, ಇದು ಸಹಿ, ಇದು ನಿಜ ಅಂತ ತಿಳ್ಕೊಳ್ಳೋ ಅಷ್ಟು ಹೊತ್ತು ಇದಿರಲ್ಲ, ಅವ್ನಿಗೆ ಕೆಪಾಸಿಟಿ ಇರಲ್ಲ. ಅರ್ಜೆಂಟ್ ಆಗಿ ಏನಿದ್ರು ಡ್ರಗ್ಸ್ ತಗೊಂಡ ಅವ್ನಿಗೆ ಏನೋ ಒಂದು ಮಾಡಬೇಕು, ಕೋಪ ಬರೋದು. ಯಾರೋ ಬೈದ, ಏನೋ ಹಿಂಗ್ ನೋಡ್ತಾ ಇದೆ, ಹಿಂಗ್ ಗುರಾಯಿಸ್ತಾ ಇದೆ ಅಂತ ಅವ್ನಿಗೆ ಹೋಗ್ಬಿಟ್ಟು ಅಸಾಲ್ಟ್ ಮಾಡೋದು. ಹಂಡ್ರೆಡ್ಸ್ ಆಫ್ ಕೇಸಸ್ is there, sir. Thousands of advocates are there in the society. You can ask to everybody regarding who is handling the criminal cases, more particularly these NDPS cases and criminal cases, robbery, theft, ಡಕಾಯಿತಿ, ಮರ್ಡರ್, 305 ಇದು ಅಟೆಂಪ್ಟ್ ಮರ್ಡರ್, ಅದೆಲ್ಲ ಕೇಳಿ ನೀವು. with behind ನೀವು if you want to go and get the interview from the prisoners ಹತ್ರ ಹೋಗ್ಬಿಟ್ಟು ಕೇಳಿ. ನೀವು ಇಂಟರ್ವ್ಯೂಗೆ ಹೋದ್ರೆ ನೀವು ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀನು ಏನಕ್ಕಪ್ಪ ಕ್ರೈಮ್ ಮಾಡಿದೆ ಏನಂತ ಹೇಳ್ಬಿಟ್ಟು 20-30% ಆಫ್ ದಿ ಕ್ರಿಮಿನಲ್ಸ್ ಆರ್ ಹ್ಯಾಬಿಚುವಲ್ ಕ್ರಿಮಿನಲ್ಸ್. ಅವ್ರದ್ದು ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರೆ, ಅವ್ರ ಕೆಲಸನೇ ಕ್ರೈಮ್ ಮಾಡಬೇಕು. 20-30-40 ಪ್ರಿಸನರ್ಸ್ ಇದ್ದಾರೆ, ದೇ ಆರ್ ಇನ್ನಸೆಂಟ್, ಬುಕ್ಡ್. ನಾನು ಹೇಳ್ದಲ್ವಾ ಜೊತೆಗಿದ್ರು ಅಂತ ಹಾಕ್ಬಿಟ್ರು ಅಂತ ಹೇಳಿದ್ರು. half of the percent of the criminals are there. You can find verify this will be truth. verify ಮಾಡ್ಬೋದು ನೀವು. ಬಿಕಾಸ್ in order to have the lust ಏನು ತಗೊಬೇಕು ನಮಗೆ ಡ್ರಗ್ಸ್ ನಶೆದಲ್ಲಿ ಗೊತ್ತಾಗಿಲ್ಲ ಸರ್, ಹೊಡೆದ್ಬಿಟ್ಟೆ, ಗೊತ್ತಾಗಿಲ್ಲ, ಕೋಪ ಬಂದು ಹೊಡೆದು ಹೋಗ್ತಾ ಇದ್ದ, ರೇಗಿಸ್ತಾ ಇದ್ದ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಹುಡುಗರು ಇದು ಮಾಡ್ಕೊಂಡಿದ್ರು, ರಿಯಲ್ ಇನ್ಸಿಡೆಂಟ್. ಬೇಗೂರು ಸ್ಟೇಷನ್ದು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ದು ಕನ್ಫ್ಯೂಷನ್ ಆಗ್ತೈತೆ ನನ್ಗೆ. ಆ ಸ್ಟೇಷನ್ದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೇಸ್ ಆಗಿತ್ತು. 4-5 ಹುಡುಗರು ನಿಂತ್ಕೊಂಡು ಬೇಕರಿ ಹತ್ರ ಆಗ್ಲೇ ಡ್ರಗ್ಸ್ ತಗೊಂಡಿದ್ದಾರೆ, ನಿಂತ್ಕೊಂಡು ಇದು ಏನೋ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಈ ಬೇಕರಿ ಹತ್ರ. ಇದು ಟ್ರ್ಯಾಕ್ಟರ್ ಬರ್ತಲ್ಲ, ನೀರಿನ ಟ್ರ್ಯಾಕ್ಟರ್ ಹೋಗುವಾಗ ಅಲ್ಲಿ ಹಂಪ್ಸ್ ಐತೆ. ಹಂಪ್ಸ್ದಲ್ಲಿ ಸ್ಪೀಡ್ ಬ್ರೇಕರ್ ಅಲ್ಲಿ ನೀರು ಅವ್ರ ಮೇಲೆ ಬಿದ್ದೈತೆ, ಸುಮ್ಮನೆ ಹಿಂಗೆ ನೀರು ಬಿದ್ದೈತೆ. ಆ ಬಿದ್ದಿದ್ದೋಸ್ಕರ ಅವ್ನು ಹೋಗ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಕ್ಲೀನಾಗಿ ಕುಯ್ದು ಬಿಟ್ಟಿದ್ದಾರೆ. ಏನ್ ನೀನು ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹ್ಯಾಂಡಲ್ ಮಾಡಿರೋದು ಕೇಸು. 4 ಜನ ಹುಡುಗರು, ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ಗೆ ಏನ್ ತಪ್ಪಿಲ್ಲ. ಒಂದು ಕೇಳಿದ್ರೆ ಯಾಕೆ ಏನಕ್ಕಪ್ಪ ಅವ್ನು ಏನ್ ತಪ್ಪು ಮಾಡ್ಬಿಟ್ಟ ಅಂತ ಹೇಳಿದ್ರೆ, ಸರ್ ಗೊತ್ತಾಗಿಲ್ಲ ಸರ್, ಅದು ಇದಾಗ್ಬಿಟ್ಟಿದ್ದು, ಡ್ರಗ್ಸ್ ಹೊಡೆದ್ಬಿಟ್ಟಿದ್ರು, ಹಿಂಗೆ ಆಗ್ಬಿಡ್ತು. ಅವ್ರಿಬ್ರು ಹೊಡೆದ್ರು, ನಾನು ಜೊತೆಗಿದ್ದೆ, ನಮ್ 5 ಜನಕ್ಕೆ ಹಾಕ್ಬಿಟ್ಟವ್ರು. ರಿಯಲ್ ಫ್ಯಾಕ್ಟ್ ಹೇಳ್ತಾರೆ ಅದು. ಬಿಕಾಸ್ ದಿಸ್ ಫ್ಯಾಕ್ಟ್ ಇಸ್ ನೌನ್ ಟು ದಿ ಪೊಲೀಸ್ ಇನ್ ಎವ್ರಿ ಪೊಲೀಸ್ ಸ್ಟೇಷನ್, ಎವ್ರಿ ಇನ್ಸ್ಪೆಕ್ಟರ್ ಇಸ್ ಎವ್ರಿ ಕ್ರೈಮ್ ಸ್ಟಾಫ್ ಈಸ್ ಅವೇರ್ ಆಫ್ ದಿ ರಿಯಲ್ ಸಿಚುಯೇಷನ್. ಇದರಲ್ಲಿ ಡ್ರಗ್ಸ್ನ ಕಡಿಮೆ ಮಾಡಬೇಕು, ಸ್ಟಾಪ್ ನಿಲ್ಲಿಸ್ಬೇಕಂತ ಹೇಳಿದ್ರೆ DGP ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ಸ್ ರಿಗಾರ್ಡಿಂಗ್ ದಿ ಕರಪ್ಟ್ ಆಫೀಸರ್ಸ್. ಕರಪ್ಷನ್ ಶುಡ್ ನಾಟ್ ಬಿ ಇನ್ವಾಲ್ವ್ಡ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಬೈ ದಿ ಎನಿ MLA ಆರ್ MPs ಆರ್ ಎನಿ ಇನ್ಫ್ಲೂಯೆನ್ಸ್ ಶುಡ್ ನಾಟ್ ಬಿ ಕನ್ಸಿಡರ್ ಮಾಡಬಾರ್ದು. ಸ್ಟ್ರಿಕ್ಟ್ ಲಾ ತಗೋಬೇಕು. ಸೊ ಅದು ಪ್ರಕಾರ ಮಾಡಿದ್ರೆ ನಾಳೆ ಬರೋ ನಮ್ಮ ಫ್ಯೂಚರಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಜನ್ರೇಷನ್, ಯಾವ ಜನ್ರೇಷನ್ ನಮ್ಮ ಮಕ್ಕಳಿದಾರಲ್ಲ, ಯೂತ್ಸ್ ಇದಾರಲ್ಲ, ಕಾಲೇಜ್ ಹುಡುಗರು ಇರಲಿ, ಯೂತ್ಸ್ ಇರಲಿ, ಅದು ನಮ್ಮ ದೇಶದ ಫ್ಯೂಚರ್ ಅವರು. ನಾಳೆ ಡ್ರಗ್ ಅಡಿಕ್ಟ್ ಹೇಳ್ಬಿಟ್ಟು ನಾಳೆ ಪೊಲಿಟಿಷಿಯನ್ ಆಗ್ಬೋದು, ನಾಳೆ ಯಾರ್ದೋ ಯೂತ್ ಪ್ರೆಸಿಡೆಂಟ್ ಆಗ್ಬೋದು, ಏನೋ ಆಗ್ಬೋದು. ಹಿ ಕ್ಯಾನ್ ಗೋ ಇನ್ ಪೊಲಿಟಿಷಿಯನ್, ಆಮೇಲೆ ಅದೇ ಕಂಟಿನ್ಯೂ ಆಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.